ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಇವತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಸೋಮವಾರಕ್ಕೆ ಏನೂ ವ್ಲಾಗ್ ಹಾಕಿಲ್ಲ ನಾನು, ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಏನೂ ಜಾಸ್ತಿ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೋಸ್ಕರ ಹಾಕಿರಲಿಲ್ಲ. ಅಂದರೆ ಇದು ಸೋಮವಾರದ್ದೇ, ಭಾನುವಾರದ್ದು ಏನೂ ಮಾಡಿರಲಿಲ್ಲ. ಸೋಮವಾರ ಅಪ್ಲೋಡ್ ಮಾಡಿಲ್ಲ. ಅಂದರೆ ಒಂದಿನ ರೆಡಿ ಮಾಡ್ಕೊಂಡ್ರೆ ಇನ್ನೊಂದು ದಿನ ಹಾಕೋದು ನಾನು, ಆ ಥರ. ಇದು ಇವತ್ತಿನ ಸೋಮವಾರದ ವ್ಲಾಗ್ ಆಗಿರುತ್ತೆ. ಬನ್ನಿ ಇವತ್ತು ಏನೇನು ಮಾಡ್ತೀನಿ ಎಲ್ಲ ನಾನು ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಹಾಲು ತೊಗೊಬಂದು ಹಾಲು ಬಿಸಿಗೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಾಲು ಬಿಸಿ ಆಗ್ತಾಯಿದೆ. ಹಾಲು ಬಿಸಿ ಆದಮೇಲೆ ಒಂದು ಸ್ವಲ್ಪ ಟೀ ಮಾಡ್ತೀನಿ, ಶುಂಠಿ ಟೀ ಕುಡಿಯೋದ್ರಿಂದ ಸ್ವಲ್ಪ ಗಂಟಲೆಲ್ಲ ಸ್ವಲ್ಪ ಆರಾಮಾಗಿರುತ್ತೆ. ಯಾಕಂದರೆ ತುಂಬ ಚಳಿ ಇದೆಯಲ್ವ, ಅದಕ್ಕೆ ಶುಂಠಿ ಟೀ ಸ್ವಲ್ಪ ಜಾಸ್ತಿ ಕುಡಿತೀನಿ ನಾನು. ಮುಂಚೆ ಕುಡಿತಿರ್ಲಿಲ್ಲ, ಇವಾಗಂತೂ ಕುಡಿತೀನಪ್ಪ, ತುಂಬ ಚಳಿ ಇರುತ್ತಲ್ವ. ಹಾಗಾಗಿ ಇವಾಗ ಟೀ ಕುದೀತಾ ಇದೆ ಇಲ್ಲಿ. ಇವಾಗ ನಾನು ಟೀನ ಕುಡಿದ್ಬಿಟ್ಟು ನೆಕ್ಸ್ಟು ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ರೋಡಲ್ಲಿ. ಯಾಕಂದರೆ ತಿಂಡಿ ಮಾಡಿದ್ದೆ ರೆಡಿ ಮಾಡಿದ್ದು ಅವೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಒಂದೇ ಸರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಟೈಮ್ ತುಂಬ ಕೆಲಸ ಇರುತ್ತಲ್ಲ, ತುಂಬ ಗಡಿಬಿಡಿಯಲ್ಲಿ ಇರ್ತೀವಿ. ಹಾಗಾಗಿ ಯಾವುದೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತೀನಿ ನಾನು. ಏನಂದರೆ ಯಾರಾದರೂ ಒಬ್ಬರು ಸಪೋರ್ಟ್ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಎಲ್ಲ ನಾವೇ ಮಾಡ್ಕೋಬೇಕಲ್ಲ, ಹಾಗಾಗಿ ಮಧ್ಯ ಸ್ವಲ್ಪ ಮಿಸ್ ಮಾಡ್ತೀನಿ ಅಷ್ಟೇ. ಮತ್ತು ಇವಳು ನಮ್ಮ ಸಣ್ಣವಳು ನೋಡಿ, ಭತ್ತನ ಕೈಲಿ ಕುಯ್ದುಬಿಟ್ಟು ಹಿಡ್ಕೊಂಡಿದ್ದಾಳೆ. ಯಾಕಂದರೆ ನಾನು ನೋಡಿದ್ದೀನಿ ಹಳ್ಳಿ ಕಡೆ ಈ ಭತ್ತನೇ ಕಿತ್ಕೊಂಡು ಹೋಗ್ಬಿಟ್ಟು ಕುಟ್ಬಿಟ್ಟು ಇದರಲ್ಲಿ ಒಂದು ಸ್ವೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ತಿಂದಿನಿ, ಈಗ ಆಲೇ ತುಂಬ ಚೆನ್ನಾಗಿ ಒಣಗಿದೆ. ಇದು ಇನ್ನೊಂದು 2-3 ದಿನದಲ್ಲಿ ಕುಯ್ದಾಕ್ತಾರೆ ಅಂತ ಅನಿಸುತ್ತೆ. ಮತ್ತು ಇವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ವಾಪಸ್ ಬರಬೇಕಾದ್ರೆ ಅಲ್ಲಿ ಮರಗೆಣಸು ಮಾಡ್ತಾಯಿದ್ರು. ಮರಗೆಣಸು ತುಂಬ ಒಳ್ಳೆಯದು ಹೇಳ್ಬೇಕಂದ್ರೆ. ಇದರಲ್ಲಿ ವೆರೈಟಿ ತಿಂಡಿ ಎಲ್ಲ ಮಾಡ್ತಾರೆ. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ. ತುಂಬ ಚೆನ್ನಾಗಿತ್ತು. ಅಂದರೆ ಇದು ಹಾಗೆ ತಿನ್ನೋಕ್ಕಾಗಲ್ಲ, ಒಂಥರ ಹಸಿಟ್ಟು ತಿಂದಂಗೆ ಆಗುತ್ತೆ. ಒಂಥರ ಇದು ಜೋಳದ ಹಿಟ್ಟು ಒಂಥರ ಕಾರ್ನ್ಫ್ಲೋರ್ ಆ ಥರ ತಿಂದಂಗೆ ಆಗುತ್ತೆ. ಒಂದು ಸ್ವಲ್ಪ ಇರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ತಗೊಂಡು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಜಾಗ. ಇಲ್ಲಿ ಕುತ್ಕೋಬೇಕು ಅಂತ ತುಂಬ ದಿವಸದಿಂದ ಅನ್ನಿಸ್ತಾ ಇತ್ತು. ಆದರೆ ಇಲ್ಲೆಲ್ಲ ಜಾಸ್ತಿ ನೀರು ಹೋಗ್ತಾ ಇತ್ತಲ್ಲ, ಇಲ್ಲಿ ಸಣ್ಣ ಕಾಲುವೆ ಇದೆ ಕೆಳಗಡೆ. ನಾನು ಇಲ್ಲಿ ಕೂತಿದ್ದೀನಲ್ಲ, ಅಲ್ಲಿ ಕಾಲುವೆ ಇದೆ. ಹಾಗಾಗಿ ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಹೇಳ್ಬಿಟ್ಟು. ಇಂಥ ಜಾಗದಲ್ಲಿ ಕೂತ್ಕೊಳ್ಳೋಕೆ ನಿಜವಲ್ಲೂ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಖುಷಿಯಾಗುತ್ತೆ ನಿಜವಲ್ಲೂ. ಹಳ್ಳಿ ಕಡೆ ಇಂಥ ವಾತಾವರಣದಲ್ಲಿರೋಕ್ಕೆ ನಿಜವಲ್ಲೂ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಇಂಥ ದಿವಸಕ್ಕೋಸ್ಕರ ನಿಜವಲ್ಲೂ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಯಾವಾಗಪ್ಪ ಇಲ್ಲಿ ನೀರು ಕಮ್ಮಿ ಆಗುತ್ತೆ, ಯಾವತ್ತು ನಾನು ಇಲ್ಲಿ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು. ಇವತ್ತು ನಿಜ ಎಲ್ಲ ನೀರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನೇನು ಭತ್ತ ಕುಯ್ತಾರಲ್ಲ, ಹಾಗಾಗಿ ಆಮೇಲೆ ನೀರೆಲ್ಲ ನಿಲ್ಲಿಸಿ ಇಲ್ಲೆಲ್ಲ ಗಿಡ ಇತ್ತಲ್ಲ, ಕಾಲುವೆ ಒಳಗಡೆ ಏನು ಸಣ್ಣ ಗಿಡಗಳೆಲ್ಲ ಬೆಳೆದಿದ್ವಲ್ಲ, ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಅದಕ್ಕೆ ಫುಲ್ಲು ಖುಷಿ ಆಯಿತು ಇಲ್ಲಿ ಬಂದು ಕೂತಿರೋದು. ಮತ್ತೆ ಅಲ್ಲಿಂದ ಎದ್ದು ಬಂದೆ ನಾನು. ಒಟ್ಟಿನಲ್ಲಿ ಆ ಜಾಗದಲ್ಲಿ ಕೂತ್ಕೊಳ್ಳೋಕೆ ನನಗಂತೂ ನಿಜವಲ್ಲೂ ತುಂಬ ಖುಷಿಯಾಗುತ್ತೆ. ನನ್ನ ಖುಷಿನ ಹೇಳೋಕ್ಕೆ ಆಗಲ್ಲ. ಅದೇನೋ ಗೊತ್ತಿಲ್ಲ, ಅಲ್ಲಿ ಹೋದಾಗ ಮಾತ್ರ ನಿಜವಲ್ಲೂ ನನಗೆ ತುಂಬ ಖುಷಿಯಾಗುತ್ತೆ. ನನಗೆ ಒಂಥರ ಈ ಹಳ್ಳಿ ವಾತಾವರಣದಲ್ಲಿ ಇದ್ದು ಅಭ್ಯಾಸ ಅಲ್ವ, ಒಂಥರ ಖುಷಿ. ಇರೋದಕ್ಕಿಂತ ಹಳ್ಳಿ ಇರೋದಕ್ಕೆ ತುಂಬ ಇಷ್ಟ ನನಗೆ. ಹಾಗಾಗಿ ಒಂಥರ ಎಷ್ಟೇ ಬೇಜಾರಿದ್ರು ಆ ಜಾಗದಾಗ ಫುಲ್ಲು ಮರ್ತೋಗ್ತೀನಿ ನಾನು. ಅಷ್ಟು ಮನಸ್ಸಿಗೆ ಖುಷಿ ಕೊಡೋ ಜಾಗ ಅದು ನನಗೆ. ಮತ್ತು ಅಲ್ಲಿಂದ ಬಂದು ನಾನು ಈ ಗೆಣಸನ್ನ ಕ್ಲೀನಾಗಿ ತೊಳಿತಾ ಇದ್ದೆ. ಯಾಕಂದರೆ ಇದು ನೆಲದಲ್ಲಿರ್ತಲ್ಲ, ಹಾಗಾಗಿ ತುಂಬ ಮಣ್ಣಿರುತ್ತೆ ಇದರಲ್ಲಿ. ಅವರು ಮಾರ್ತಾರಲ್ಲ, ಅವರೇನು ತೊಳೆದಿರಲ್ಲ ಪಾಪ. ಅದಕ್ಕೋಸ್ಕರ ತೊಳೆದ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಕಟ್ ಮಾಡೋದು ತುಂಬ ಕಷ್ಟ ಐತೆ. ಅಂದರೆ ಇದಕ್ಕೆ ಇದು ಕುಡ್ಲು ಅಂತಾರಲ್ಲ, ಅದಿರಬೇಕು. ನಮ್ಮ ಮನೇಲಿ ಅದಿಲ್ಲ. ಅದಿದ್ರೆ ಕಚ ಅಂತ ಕಟ್ ಮಾಡಿಬಿಡ್ಬೋದು. ಅದು ಇಲ್ದಿರೋದ್ರಿಂದ ನಮ್ಮ ಮನೇಲಿ ಚಾಕುಲಿ ಇದು ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಏನು ಗೊತ್ತಾ, ಇದು ಸುಲಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ಸುಲಿಯೋದಕ್ಕೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಒಂಥರ ಚೆನ್ನಾಗಿದೆ ಅಲ್ವಾ ಸುಲಿಯೋದಕ್ಕೆ, ಸಿಪ್ಪೆ ಸಮೇತ. ಒಟ್ಟಿನಲ್ಲಿ ಸುಲಿಯೋದೇ ಒಂಥರ ಖುಷಿ ಇದು. ಆಮೇಲೆ ಇದನ್ನು ಬೇಯಿಸ್ಬಿಟ್ಟು ಸುಲಿದ್ರೆ ಇನ್ನೂ ಈಸಿಯಾಗಿ ಸುಲಿಬೋದು. ಆದರೆ ನಾನಿಲ್ಲಿ ಬೇಯಿಸಿಲ್ಲ, ಯಾಕಂದರೆ ಇಲ್ಲಿ ಮಣ್ಣಿರುತ್ತಲ್ಲ ಅದರೊಳಗಡೆ,
ಅದಕ್ಕೋಸ್ಕರ ಅದೊಂಥರ ಕಿರಿಕು ಮಣ್ಣು ಅದೇ ಥರ ಉಳ್ಕೊಬಿಡುತ್ತೆ, ಸಣ್ಣ ಸಣ್ಣ ಮಣ್ಣು ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಎಲ್ಲ ನೀಟಾಗಿ ತೊಳ್ಕೊಂಡು ಬೇಯಿಸೋಕ್ಕಿಡ್ತೀನಿ. ಇದನ್ನು ಯಾವ ಥರ ಬೇಯಿಸ್ಬೇಕು ಅಂದರೆ ಫಸ್ಟ್ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಸಿಪ್ಪೆ ಸುಲಿದ್ಬಿಟ್ಟು ಆಮೇಲೆ ಒಂದು ಕುಕ್ಕರಲ್ಲಿ ನೀರು ತೊಗೋಬೇಕು. ಅಂದರೆ ಇದು ಮುಳುಗೋ ಅಷ್ಟು ನೀರು ತೊಗೋಬೇಕು. ಅಂದರೆ ಅರ್ಧ ನೀರು ಹಾಕ್ಬಿಟ್ಟು ಇದು ತುಂಬೋದಲ್ಲ, ಇದು ಎಷ್ಟು ಮುಳುಗುತ್ತಲ್ಲ ಅಷ್ಟು ನೀರನ್ನು ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಬೇಯಿಸಬೇಕು. ಇದನ್ನು ಬೇಯಿಸಿದ ನಂತರ ನಾನೇನು ಮಾಡಿದೆ ಅಂದರೆ ಒಂದು ವಿಸಲ್ಗೆಲ್ಲ ಇದು ಬೆಂದೋಗಿರುತ್ತೆ. ಒಟ್ಟಿನಲ್ಲಿ ಒಂದು ವಿಸಲ್ಗೆ ಮರಿಗೆಣ್ಸಲ್ವ, ಸಿಹಿಗೆಣ್ಸಾದರೆ ಇನ್ನೂ ಬೇಗನೆ ಬೇಯುತ್ತೆ. ಇದು ಮರಿಗೆಣ್ಸಾಗಿರೋದ್ರಿಂದ ಒಂದು ವಿಸಲ್ಗೆಲ್ಲ ಬೆಂದೋಗಿತ್ತು. ಇದು ಹಾಗೆ ಪಾತ್ರೆಯಲ್ಲಿ ಬೇಯಿಸೋಣ ಅಂದ್ಕೊಂಡೆ, ಅಯ್ಯೋ ಬೇಡ ಅಂತ ಹೇಳ್ಬಿಟ್ಟು ಒಂದು ವಿಸಲ್ಗೆ ಇದನ್ನು ನಾನು ಬೇಯಿಸ್ತೀನಿ. ಇದು ಬೇಯಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಬೇಯುತ್ತೆ. ಇದು ಬೆಂದಾದಮೇಲೆ ಒಂದು ಎಡವಟ್ಟಾಗುತ್ತೆ. ಏನಂದರೆ ಕರೆಂಟ್ ಹೊರಟೋಗುತ್ತೆ. ನಮ್ಮ ಮನೇಲಿ ಕರೆಂಟ್ ಹೊರಟೋಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ನಾನು ಕೊನೆಗೆ ಇದನ್ನು ಯಾವ ಥರ ಮಾಡಬೇಕು ಅಂತ ನಿಜವಲ್ಲೂ ತೋರ್ಸೋಕ್ಕಾಗಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡ್ತೀನಿ, ಕರೆಂಟ್ ಬರೋದೇ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು, ಇನ್ನೇನು ಟೈಮ್ ಬೇರೆ ಆಗೋಗಿತ್ತಾ, ಅದಕ್ಕೋಸ್ಕರ ಹಾಗೆ ಎಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದೆ. ಇದು ಒಗ್ಗರಣೆಗೆ ನಾನು ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಈ ನೀರೆಲ್ಲ ಸೋರಿಸ್ಕೋಬೇಕು. ಸೋರಿಸಿದೆಲ್ಲ ಕಟ್ ಮಾಡಿ ಆಗೋಗಿದೆ. ನಾನು ಇನ್ನು ಏನು ಮಾಡಬೇಕು ಅಂದರೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅಚ್ಚು ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಇದನ್ನು ಈ ಮರಿಗೆಣ್ಸು ಇದೆಯಲ್ಲ ಬೇಯಿಸಿರೋದು, ಇದು ಬೇಯಿಸಿ ಕಟ್ ಮಾಡಿಟ್ಟಿರೋದು ನೀಟಾಗಿ ಫ್ರೈ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನಿಜವಲ್ಲೂ ಇದರಲ್ಲಿ ತುಂಬ ವೆರೈಟಿ ಎಲ್ಲ ಮಾಡ್ತಾರೆ, ಕಬಾಬ್ ಎಲ್ಲ ಮಾಡ್ತಾರೆ. ಅಂದರೆ ಒಂಥರ ಥರ ಅಡುಗೆ ಮಾಡ್ತಾರೆ. ಮತ್ತು ಕೇರಳದವರಂತೂ ವೆರೈಟಿ ತುಂಬ ಮಾಡ್ತಾರೆ ಇದರಲ್ಲಿ. ಆದರೂ ಟೇಸ್ಟ್ ಒಂಥರ ಚೆನ್ನಾಗಿತ್ತು, ತಿಂದೋ ನಾವು. ಮತ್ತು ಬೆಳಗ್ಗೆ ವೀಡಿಯೋ ಅಂದರೆ ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ನಾನು. ಬಿಸಿಬೇಳೆಭಾತ್ ಮಾಡಿದ್ದೆ ತಿಂಡಿಗೆ. ಇದನ್ನು ಅಷ್ಟೇ ವೀಡಿಯೋ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಹೊತ್ತು ಸಾಮಾನ್ಯವಾಗಿ ನಾನು ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡೋದಿಲ್ಲ, ಯಾಕಂದರೆ ತುಂಬ ಗಡ್ಬಿಡಿಲಿರ್ತೀನಿ, ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ನಾನು ಬೆಳಗ್ಗೆ ಟೈಮ್ ಅಷ್ಟೊಂದು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಬಿಸಿಬೇಳೆಭಾತ್ ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಯಾಕಂದರೆ ನನ್ನ ಚಾನಲಲ್ಲಿ ಒಂದು ಸರಿ ನಾನು ಹಾಕಿದ್ದೀನಿ ಆಗಲೇ, ಬಿಸಿಬೇಳೆಭಾತ್ ಯಾವ ಥರ ಮಾಡೋದು ಬೇಗ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನಿಸಿ ಮಕ್ಕಳಿಗೆ ನಾನು ತಿಂಡಿ ತಿಂದ್ಬಿಟ್ಟು ಸ್ಕೂಲ್ಗೆ ಬಿಟ್ಟು ಬಂದೆ. ಬರಬೇಕಾದ್ರೆ ನೋಡಿ ಈ ಥರ ವಾತಾವರಣ ನಿಜವಲ್ಲೂ ನನಗೆ ತುಂಬ ಇಷ್ಟ. ಈ ಪ್ರಾಣಿ ಪಕ್ಷಿಗಳು ಅನ್ನೋದು ನಿಜವಾಗ್ಲೂ ಇಷ್ಟ ನನಗೆ. ನಾನು ಅಲ್ಲೇ ನಿಂತ್ಕೊಬಿಡ್ತೀನಿ. ನಿಜವಾಗ್ಲೂ ಎಲ್ಲ ಏನೇನು ನೋಡ್ಕೊಳ್ದೋಯ್ತಾರೋ ಗೊತ್ತಿಲ್ಲ. ನಾನು ಮಾತ್ರ ಈ ಥರ ನೋಡ್ತಾಯಿದ್ರೆ ಅದೇ ಜಾಗದಲ್ಲಿ ನಿಂತ್ಕೊಬಿಡ್ತೀನಿ. ಆದರೆ ಏನೋ ಒಂಥರ ಖುಷಿ. ಈ ಮನುಷ್ಯರಿಗಿಂತ ಹೇಳಬೇಕಂದ್ರೆ ಪ್ರಾಣಿಗಳೇ ಎಷ್ಟೋ ಮೇಲೂ ಅಲ್ವಾ. ಅದಕ್ಕೋಸ್ಕರ ನನಗೆ ಒಂಥರ ಖುಷಿ. ಈ ಗದ್ದೆಗಳಲ್ಲಿ ಕೂತ್ಕೊಳ್ಳೋದು ಮತ್ತು ಈ ಥರ ಪ್ರಾಣಿಗಳು ನೋಡೋದು, ಈ ಹಸುಗಳ ಜೊತೆಲ್ಲ ಮಾತಾಡೋದು ನಿಜವಾಗ್ಲೂ ನನಗಿಷ್ಟ. ಅದಕ್ಕೋಸ್ಕರ ಸ್ವಲ್ಪ ನಾನು ನೋಡಿದಾಗ ವೀಡಿಯೋ ಮಾಡ್ಕೋತೀನಿ, ಸ್ವಲ್ಪ ಹೊತ್ತು ಅಲ್ಲೇ ಇರ್ತೀನಿ, ಕೂತ್ಕೋತೀನಿ. ನನ್ನ ಮನಸ್ಸಿಗೆ ಫುಲ್ಲು ಖುಷಿಯಾಗುತ್ತೆ. ಆಮೇಲೆ ಎದ್ದು ಮನೆಗೆ ಬರ್ತೀನಿ. ಆ ಥರ ನಾನು. ಯಾರಾದರೂ ನನ್ನ ಚಾನಲ್